ಹಲೋ ವ್ಯೂವರ್ಸ್, ಹೇಗಿದ್ದೀರಾ? ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೀನಿ. ನಾನು ಚೆನ್ನಾಗಿದ್ದೇನೆ. ಅದರಂತೆ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಸಿಕ್ಕಾಪಟ್ಟೆ ಮಳೆ. ನೀವು ಬೇರೆ ಬೇರೆ ಕಡೆ ಇದ್ದಲ್ಲಿ ಅಲ್ಲಿ ನಿಮ್ಗೆ ಹೇಗಿದೆ ಗೊತ್ತಿಲ್ಲ. ಆದರೆ ನಾನು ಈ ವಿಡಿಯೋ ಮಾಡೋದು ನಿಮ್ಮ ಮುಂದೆ ನನ್ನ ಕೆಲವೊಂದು ಕರಕುಶಲತೆ ಮುಂದಿಡಲು ವಿಡಿಯೋ ಮಾಡಿದ್ದೇನೆ. ಅದನ್ನು ಒಂದೊಂದಾಗಿ ನಾನು ತೋರಿಸ್ತೇನೆ ನೋಡಿ. ಆದರೆ ಇದು ಒಂದು ಚಿಕ್ಕ ಬ್ಯಾಸ್ಕೆಟ್, ಮಕ್ಕಳಿಗೆ ಗಿಫ್ಟ್ ಅಂತ ಕೊಡೋಕ್ಕಿದು. ಹೌದಾ? ಇದು ಒಂದು ಮಲ್ಲಿಗೆ ಮೊಗ್ಗು ಅಂತಾರೆ. ಮಕ್ಕಳಿಗೆ ಚಿಕ್ಕ ಚಿಕ್ಕದಾಗಿ ಒಂದು ಬಂಡಲಲ್ಲಿ ಆಗಿದೆ. ಅದಕ್ಕೋಸ್ಕರ ಮಲ್ಲಿಗೆ ಮೊಗ್ಗು ಇರೋದ್ರಿಂದ ಮಕ್ಕಳಿಗೆ ಗಿಫ್ಟ್ಗೆ ಅಂತ ಕೊಡ್ತೀವಿ. ಗಿಫ್ಟ್ಗೋಸ್ಕರ ಮಾಡಿದಂಥದ್ದು ಬ್ಯಾಸ್ಕೆಟು. ನೆಕ್ಸ್ಟು ಇದು ಒಂದು ನೆಲ್ಲಿಕಾಯಿ ನಾಟ್ ಅಂಥೇಳಿ, ಇದು ನೆಲ್ಲಿಕಾಯಿ ನಾಟ್. ಇದು ಕೂಡ ಮಕ್ಕಳಿಗೆ ಗಿಫ್ಟ್. ಯಾಕಂದರೆ ಮನೆಯಲ್ಲಿರುವಾಗ ಸುಮ್ಮನೆ ಇರೋದ್ರೆ ಹೊತ್ತು ಹೋಗೋದಲ್ಲ, ಅದಕ್ಕಂತ ನಾನೇನು ಮಾಡೀನಿ, ಚಿಕ್ಕದ ಪುಟ್ಟ ಬ್ಯಾಸ್ಕೆಟ್ ಮಾಡಿದ್ದೇನೆ ಮಕ್ಕಳಿಗೆ ಗಿಫ್ಟಿಗೆ ಕೊಡೋಕ್ಕೆ. ನಂತರ ಇದು ಒಂದು ಲಂಚ್ ಬ್ಯಾಗ್ ಅಂತ. ಲಂಚ್ ಬ್ಯಾಗು ಇದು 2.5 ಬಂಡಲಲ್ಲಿ ಆಗಿದೆ. ಬಿಸ್ಕಿಟ್ ನಾಟ್ ಅಂಥೇಳಿ, ಬಿಸ್ಕಿಟ್ ನಾಟು ಲಂಚ್ ಬ್ಯಾಗು ಮಾಡ್ಬೋದು. ನಾವು ಸಣ್ಣ ಪುಟ್ಟ ಮಾರ್ಕೆಟಿಗೆ ಹೋಗೋಕೆ ಕೂಡ ನಾವು ಇದನ್ನು ಉಪಯೋಗ ಮಾಡ್ಕೋಬೋದು. ಟೈಮ್ ಪಾಸ್ ನಮ್ಗೆ ಹೊತ್ತೂ ಹೋಗುತ್ತೆ, ಒಂದು ಉದ್ಯೋಗನೂ ಆಗುತ್ತೆ ಅನ್ನೋಂಥ ಉದ್ದೇಶಕ್ಕೆ ನಾನು ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಇದು ಒಂದು ನಾನು ಬೇಷ್ ಹಾಕಿದ್ದು ನೀವು ತೋರಿಸಿದ್ದೀನಿ, ಒಂದು ವಿಡಿಯೋ ಬಿಟ್ಟಿದ್ದೆ, ಅದು ತುಂಬ ಜನ ಲೈಕ್ ಮಾಡ್ಯಾರ. ಇದು ಕೂಡ 2.5 ಬಂಡಲಲ್ಲಿ ಆಗಿದ್ದು. ಇದು ಕ್ರಿಸ್ಟಲ್ ಬೀಡ್ಸ್. ಇದು ಅರ್ಧ kg ಬೀಡ್ಸಲ್ಲಿ ಆಗಿದೆ. ಇದು ಫಿನಿಶ್ ಆಗಿದೆ. ಇದನ್ನು ಕೂಡ ವಿಡಿಯೋ ಬಿಟ್ಟೇನಿ. ಇದರಂತೆ ನಿಮ್ಗೆ ಇದು ಇಷ್ಟ ಆಗಿದ್ರೆ ನನಗೆ ಲೈಕ್ ಮಾಡಿ. ಅದು ಅಲ್ಲದೆ ಇಂಥವೆಲ್ಲ ವಾಜ್ ಮಾಡೋಕ್ಕೆ ನಾನು ಚಿಕ್ಕದ ವೈರಿ ಬ್ಯಾಸ್ಕೆಟ್ ಹೆಣದು ಉಳಿದಂಥ ಚಿಕ್ಕ ತುಂಡು ವೈರ್ಗಳನ್ನು ಏನು ಮಾಡೀನಿ, ಈ ಥರ ಫ್ಲವರ್, ಇನ್ನೂ ವೆರೈಟಿ ಫ್ಲವರ್ಸ್ ಇದೆ. ಅದನ್ನ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಕಳಿಸ್ತೀನಿ. ಈ ಥರ ನಾವು ವಾಜ್ ಮಾಡಿ ಮನೆ ಡೆಕೋರೇಟೆಡ್ ಮಾಡ್ಬೋದು. ನಿಮಗೆ ಇಷ್ಟ ಆದಮೇಲೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.